ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಕಟಾವು ಪ್ರಾರಂಭ ಆಗಿದ್ದು ರೈತರ ಮುಖದಲ್ಲಿ ಸಂತೋಷ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ರೈತರು ಕಬ್ಬು ಬೆಳೆದಿದ್ದು ಕಬ್ಬು ಕಟಾವು ಕೂಡ ಪ್ರಾರಂಭ ಆಗಿದ್ದು ರೈತರು ಮಾಧ್ಯಮದವರ ಜೊತೆ ತಮ್ಮ ಸಂತೋಷ ವ್ಯಕ್ತಪಡಿಸಿದ್ರು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮದಲ್ಲಿ ಸಾಕಷ್ಟು ರೈತರು ಕಬ್ಬು ಬೆಳೆದಿದ್ದು ಈಗಾಗಲೇ ತಮ್ಮ ಹೊಲಗಳಲ್ಲಿ ಕಬ್ಬಿನ ಗ್ಯಾಂಗ್ಗಳು ಕಬ್ಬು ಕಟಾವು ಮಾಡುತ್ತಿವೆ. ಹಾಗೂ ಪ್ರತಿ ವರ್ಷ ಮಳೆಯಲ್ಲಿ ಕಬ್ಬನ್ನ ಕಟಾವು ಮಾಡಿ ಅದನ್ನ ಸಾಗಿಸೋಕೆ ಸಾಕಷ್ಟು ತೊಂದರೆ ಉಂಟಾಗ್ತಾ ಇತ್ತು. ಹೀಗಾಗಿ ಈ ವರ್ಷ ಮಳೆ ಕಡಿಮೆ ಪ್ರಮಾಣದಲ್ಲಿ ಇರೋದ್ರಿಂದ ಯಾವುದೇ ತೊಂದರೆ ಇಲ್ಲದೆ ಕಬ್ಬು ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗಳಿಗೆ ರವಾನೆ ಮಾಡಲಾಗ್ತಾ ಇದೆ ಅಂತ ರೈತರು ಮಾಧ್ಯಮದವರಿಗೆ ತಮ್ಮ ಅನಿಸಿಕೆಗಳನ್ನ ಹೇಳಿದ್ರು. ಕಟಾವು ಪ್ರಕ್ರಿಯೆ ಕೂಡ ನಿಮ್ಮ ಹೊಲದಲ್ಲಿ ನಡೀತಾ ಇದೆ. ಎಷ್ಟು ಎಕರೆ ಬೆಳೆಸಿದ್ರಾ? ಒಂದು 4-5 ಎಕರೆ ಬೆಳೆಸೋರಿ. ಎಕರೆಕ ಇಲ್ಲಂದ್ರು ಒಂದು 40-50 ಟನ್ ಹೊಂದ್ತತ್ರಿ. ಕಬ್ಬ ಕಟಾವು ಚಲೋ ಐತ್ರಿ. ಎಲ್ಲ ಫ್ಯಾಕ್ಟ್ರಿಗಳು ಚಲೋ ಅದಾವ್ರಿ. ನಾವು ಸೋಮೇಶ್ವರ ಫ್ಯಾಕ್ಟ್ರಿಗೆ ಹತ್ತಾವ್ರಿ. ಏನು ಎಲ್ಲ ಫ್ಯಾಕ್ಟ್ರಿಯವರು ಗ್ಯಾಂಗ್ ತಂದಾರ್ರಿ. ಒಟ್ಟು ಆದ್ರೆ ನಮಗೆ ಸೋಮೇಶ್ವರ ಫ್ಯಾಕ್ಟ್ರಿದು ಏನು ಕಬ್ಬ ಚಾಲೋ ಐತ್ರಿ. ಅವರು 3,200 ರೂಪಾಯಿ ಕೊಡ್ತು ಅಂದಾರ್ರಿ. ಅದ ಅವ್ರು ಎಷ್ಟು ಕೊಡ್ತಾರೋ ಗೊತ್ತಿಲ್ರಿ. ಒಟ್ಟು ಅವ್ರಿಗೆ ನಾವು ಕೊಡಬೇಕು. ಅವ್ರ ಟನ್ನೇಜು ಚಲೋ ಐತ್ರಿ. ಅವ್ರದ ಸೋಮೇಶ್ವರ ಫ್ಯಾಕ್ಟ್ರಿ ರೀ. ಅವರು ಒಂದು ಕಟಾವು ಮಾಡೋದಿಲ್ಲ, ಏನು ಮಾಡೋದಲ್ರಿ ಅವ್ರದ್ದು. ಅದಕ್ಕಾಗಿ ನಾವು ಅವ್ರಿಗೆ ಸೋಮೇಶ್ವರ ಫ್ಯಾಕ್ಟ್ರಿಗೆ ನಮ್ಮ ಫ್ಯಾಕ್ಟ್ರಿ ಅಂತ ಕಳ್ಸತ್ರಿ. ಸರ್, ಈಗಾಗಲೇ ಎಷ್ಟು ಎಕರೆ ಬೆಳೆಸಿದಾರೆ? 4 ಎಕರೆ. 4-5 ಎಕರೆ ಬೆಳೆಸೇನ್ರಿ ನಾನು. 4 ಎಕರೆ ಕೂಡ ಕಬ್ಬನ್ನೇ ಬೆಳೆಸಿದ್ರ? ಕಬ್ಬ ಬೆಳೆಸೇನ್ರಿ. ಕಬ್ಬ ಚಲೋ ಆಗೈತ್ರಿ. 1 ವರ್ಷದ ಕಬ್ಬ ಐತ್ರಿ. ಏನ್ರಿ ಚಲೋ ಹೊಂಟ್ರಿ. ಟನ್ನೇಜ್ ಐತ್ರಿ. ಈಗ 2 ಟೆಲ್ರಿ ಹೋದ್ರೆ ಏನ್ರಿ 26-27 ಟನ್ ಬರಾವ್ರಿ. ಕಬ್ಬು ಚಲೋ ಬರಾವ್ರಿ. ಹೊಲ ಎಷ್ಟಿದೆ ಸರ್? ಎಷ್ಟು ಎಕರೆ ಕಬ್ಬು ಬೆಳೆಸಿದಾರ? ಮತ್ತೆ ಈಗ ಯಾವ್ದಾದ್ರು ಬೆಳೆಗಳನ್ನು ಬೆಳೆದಿದ್ದಾರಾ? ಬೇರೆ ಬೆಳೆ ನೀವು ಬೆಳ್ತಾವ್ರಿ. ಆದ್ರೆ ಇರೋದು ನಮ್ಗೆ ಈ ಕಬ್ಬ 4-5 ಎಕರೆಗೆ ಬೆಳೆಸಿ. ಈಗಾಗಲೇ ಕಬ್ಬು ಕಟಾವು ಮಾಡಕ್ ಬಂದಿದಾರಲ್ಲ ಸರ್, ಗ್ಯಾಂಗ್ ಅಂತೀರಾ ನೀವು? ಹೇಗೆ ರೆಸ್ಪಾನ್ಸ್ ಕೊಡ್ತಾ ಇದೀರಾ ಸರ್? ಒಳ್ಳೆ ತರನಾಗಿ ಕಟಾವು ಮಾಡ್ತಾ ಇದ್ರಾ? ಒಳ್ಳೆ ತರ ಮಾಡ್ತಾರ್ರಿ. ಅವ್ರ ದಿವ್ಸಕ್ಕೊಂದು ಟ್ರಿಪ್ ಕಳ್ಸೋದ್ಲೆ ಬಿಡುದಲ್ರಿ. 26-27 ಟನ್ ನೆಕ್ಕಿ ಕಳಿಸ್ತಾರ. 30 ಟನ್ ಹೇರ್ತಾರ್ರಿ. ಏನ್ರಿ ಆದ್ರೇನ ಹೊಲ್ದಾಗ ಹಾಕೋದು ಸಂಬಂಧ ಒಂದು ಚೈನಾ ಹೇರ್ತಾರ್ರಿ. ಇದು ಉಳ್ಕಿದ್ದ ಈ ರಸ್ತೆ ಮ್ಯಾಗ ಹೇರ್ತಾರ್ರಿ. ಒಟ್ಟು 30 ಟನ್ ಮ್ಯಾಗ ನೆಕ್ಕಿ ಹೇರ್ತಾರ್ರಿ. ಚಲೋ ಅದಾರ್ರಿ. ಕಟಾವು ಮಾಡ್ತಾರ್ರಿ. ಯುವ ರೈತರಾದ ಸುರೇಶ್ ಅಗಸಿಮನಿ ಮಾತನಾಡಿ, ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಸಕ್ಕರೆ ಕಾರ್ಖಾನೆಗಳು ಇದ್ದು ರೈತರಿಗೆ ಒಳ್ಳೆ ರೀತಿಯಲ್ಲಿ ಬೆಲೆಯನ್ನ ಯಾವ ಕಾರ್ಖಾನೆ ನೀಡ್ತಿವೆ ಅಂತ ಕಾರ್ಖಾನೆಗೆ ನಮ್ಮ ಕಬ್ಬನ್ನ ರವಾನೆ ಮಾಡ್ತೀವಿ. ನಾನು ಸುಮಾರು 4 ಎಕರೆಗಳಲ್ಲಿ ಕಬ್ಬನ್ನ ಬೆಳೆಸಿದ್ದು ಅದನ್ನ ಈಗಾಗಲೇ ಕಟಾವು ಮಾಡಿ ತಮಗೆ ಒಳ್ಳೆ ಬೆಲೆ ಹಾಗೂ ಸ್ಪಂದಿಸುವಂತ ಸಕ್ಕರೆ ಕಾರ್ಖಾನೆಯಾದ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನ ರವಾನೆ ಮಾಡಲಾಗ್ತಾ ಇದೆ ಅಂತ ತಿಳಿಸಿದ್ರು. ಸರ್, ನಿಮ್ದು ಎಷ್ಟು ಎಕರೆ ಇದೆ? ಎಷ್ಟು ಎಕರೆ ಕಬ್ಬು ಬೆಳೆದಿದ್ರ? ನಮ್ಮ 7 ಎಕರೆ ಕಬ್ಬು ಐತ್ರಿ. 7 ಎಕರೆ ಕಬ್ಬು ಐತಿ. ಈಗಾಗಲೇ ಕಬ್ಬು ಚಲೋ ಐತಿ. ಮತ್ತು ಸೋಮೇಶ್ವರ ಫ್ಯಾಕ್ಟ್ರಿಗೆ ಕಳ್ಸಕ್ಕೆ ನಾವು ಪ್ರಯತ್ನ ಮಾಡಿದೆವು. ಮತ್ತು ಫ್ಯಾಕ್ಟ್ರಿದು ಟನ್ನೇಜ್ ಚಲೋ ಐತಿ. ಹಿಂಗೆಲ್ಲ ಆಗಿ ನಾವು ಅಲ್ಲೇ ಕಳ್ಸ್ಬೇಕು ವಿಚಾರ ಮಾಡಿದೆವು. ಸರ್, ಕಬ್ಬು ಮಾತ್ರ ಬೆಳೆದಿದ್ರ ಅಥವಾ ವಿವಿಧ ಯಾವ್ದಾದ್ರು ಬೆಳೆ ಬೆಳೆದು ಒಂದು ಏನಾದರೂ ಗಳಿಸಿದಿರ? ಅದರಲ್ಲಿ ಕಬ್ಬಿಂದ ಬೆಳೆ ಹಚ್ತಾರೆ. ಕಬ್ಬಿನ ಬೆಳೆ ಹಚ್ಚ ಮತ್ತು ಪೀಕು ಟೊಮ್ಯಾಟೊ ಐತ್ರಿ, ಹುಳ್ಳಿ ಐತಿ, ಸೋಯಾಬಾನ ಎಲ್ಲ ಐತ್ರಿ ನಮ್ಗೆ. ಸರ್, ಸರಿ ಸುಮಾರು 1 ಟನ್ನಿಗೆ ಎಷ್ಟು ಕೊಡ್ತಾ ಇದಾರೆ ಸರ್ ಈಗ ಫ್ಯಾಕ್ಟ್ರಿ ಅವರು? 32 ಕೊಡ್ತಾವಂತ ಎಲ್ಲ ಹೇಳಿದಾರು. ಆದ್ರೆ ಎಷ್ಟು ಕೊಡ್ತಾರೆ ನಿಲ್ಲಿಲ್ಲ. ಈ ಕಬ್ಬು ಕಳ್ಸಿದ ಮೇಲೆ ನಿಮ್ಗೆ ಗುರ್ತಾಗ? ಕಬ್ಬು ಕಳ್ಸಿಬೇಕಾ ಗುರ್ತಾವ. ಇನ್ನೂ ನಿರ್ದಿಷ್ಟ ಮಾಡಿಲ್ಲ. ಇಷ್ಟ ಅಂತ ನಿರ್ದಿಷ್ಟ ಮಾಡಿಲ್ಲ. ಪ್ರತಿ ವರ್ಷ ನೀವು ಕಬ್ಬಿನ ಬೆಳೆದಲ್ಲಿ ಹೆಚ್ಚುವರಿ ಕಂಡಿದ್ದೀರಾ? ಹೆಚ್ಚುವರಿ ಕಂಡಿದ್ದೀವಿ. ಎಲ್ಲ 40-50 ಟನ್ ನಮ್ಗೆ ಕಂಪಲ್ಸರಿ 1 ಎಕರೆ ಬರ್ತದೆ. ತಮ್ಮ ಕಬ್ಬಿನ ತೋಟಕ್ಕೆ ಒಳ್ಳೆ ರೀತಿಯ ಕಬ್ಬು ಕಟಾವು ಮಾಡುವಂತ ಕಬ್ಬಿನ ಗ್ಯಾಂಗ್ ಅನ್ನ ಸೋಮೇಶ್ವರ ಸಕ್ಕರೆ ಕಾರ್ಖಾನೆಯವರು ಕಳಿಸಿಕೊಟ್ಟಿದ್ದು ನಮಗೆ ತುಂಬಾನೇ ಸಂತೋಷವಾಗಿದೆ. ಯಾವುದೇ ತರನಾದ ಹೆಚ್ಚಿನ ಹಣವನ್ನ ಅವರು ಪಡೆಯದೆ ಒಳ್ಳೆ ರೀತಿಯಲ್ಲಿ ಕಬ್ಬನ್ನ ಕಟಾವು ಮಾಡಿ ಸಕ್ಕರೆ ಕಾರ್ಖಾನೆಗೆ ರವಾನೆ ಮಾಡುತ್ತಿದ್ದಾರೆ. ಮತ್ತೊಬ್ಬ ಯುವ ರೈತರಾದ ಪಾರಿಸ್ ಅಗಸಿ ಮನಿ ಮಾತನಾಡಿ, ತಮ್ಮ ಜಮೀನಲ್ಲಿ 3 ಎಕರೆಯಲ್ಲಿ ಕಬ್ಬನ್ನ ಬೆಳೆಸಿದ್ದು ಇವತ್ತಿನಿಂದ ಕಬ್ಬು ಕಟಾವು ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈ ಬಾರಿ ಬೇಗನೆ ಸಕ್ಕರೆ ಕಾರ್ಖಾನೆಗಳು ಪ್ರಾರಂಭ ಆಗಿದ್ದು ನಮ್ಮ ಕಬ್ಬು ಕಟಾವು ಮಾಡಿ ಕಳಿಸೋಕೆ ಯಾವುದೇ ತೊಂದರೆಗಳು ಕಂಡು ಬಂದಿಲ್ಲ ಅಂತ ತಿಳಿಸಿದ್ರು. ನಮ್ಮ ಈಗಾಗಲೇ ನಮ್ಮ ಬೆಳವಡಿ ಸೋಮೇಶ್ವರ ಸಕ್ಕರೆ ಫ್ಯಾಕ್ಟ್ರಿ ವತಿಯಿಂದ ನಾವು ಕಬ್ಬು ಕಳಿಸ್ತಾ ಇದ್ದೇವೆ. ನಮಗೆ ಪ್ರೋತ್ಸಾಹಧನ ಈ 3200 ಅಂತೇಳಿ ಹೇಳಿದ್ದಾರೆ. ಆದರೂ ನಮಗೆ ಲಾಸ್ ಇದೆ. ಆದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡಿ ನಮಗೆ ರೊಕ್ಕ ಕೊಟ್ಟು ಪ್ರೋತ್ಸಾಹ ಕೊಟ್ರೆ ನಾವು ಇನ್ನೂ ಬೆಳಿತೇವೆ. ಮತ್ತು ನಮ್ಗಟ್ಟ ಈ ಭಾಗದ MLA ಗಳು ಮತ್ತು ಇದಕ್ಕೆ ಅಧಿಕಾರಿಗಳು ನಮ್ಗೆ ಇಲ್ಲೇಟ ರೋಡಿನ ವ್ಯವಸ್ಥೆ ಅದು ಮಾಡ್ರೆ ನಮ್ಗೆ ಕಬ್ಬು ಕಳಿಸ್ಲಿಕ್ಕೆ ಭಾಳ ಅನುಕೂಲ ಆಗ್ತದೆ. ಈಗ ರೋಡಿಂದೂ ಭಾಳ ತೊಂದರೆ ಅದ. ನಾವು 2-3 ಹೊಲ್ದಾಗ ಹೋಗ್ತಾರೆ. 2-3 ಟ್ರ್ಯಾಕ್ಟರ್ ಹಾಕಿ ರೋಡ್ ತರ್ಬೇಕಾಗ್ತದೆ.
ರೋಡ್ ತಂದು ಬೆಳಕು ಮತ್ತು ಟ್ಯಾಕ್ಟ್ರಲ್ಲಿ ಮುಂದೆ ಚಳಗಳು ಭಾಳ ಅದಾವ ತಗ್ಗ ತಿನ್ನಿ ಅದಾವ ಹಾದಿಗಳು. ಹಿಂಗಾಗಿ ಹಾದಿನೂ ಒಟ ಹೊಲದ ಗದ್ದೆದ ಹಾದಿಗಳನ್ನು ಒಟ ರಿಪೇರಿ ಮಾಡಬೇಕು. ಮತ್ತು ನಮಗೆ ಪ್ರೋತ್ಸಾಹ ಕಳಿಸ್ಲಿಕ್ಕೆ ಸರಕು ಸಾಗಾಣದ ಈ ಕಬ್ಬುಗಳನ್ನ ಸಾಗ್ಸಾಕ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಭಾಳ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ ನಮ್ಗೆ ವಿನಂತಿಯಿಂದ ಕೈ ಮುಗಿತೀವಿ. ಸಕ್ಕರೆ ಕಾರ್ಖಾನೆಗಳು ನಮಗೆ ಹೆಚ್ಚಿನ ಪ್ರೋತ್ಸಾಹ ನೀಡಿ ಒಳ್ಳೆ ರೀತಿಯಲ್ಲಿ ಬೆಲೆ ನಿಗದಿ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಕಬ್ಬನ್ನ ಬೆಳೆಸಿ ಸಕ್ಕರೆ ಕಾರ್ಖಾನೆಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಕಬ್ಬನ್ನ ರವಾನೆ ಮಾಡ್ತೀವಿ ಎಂದು ತಿಳಿಸಿದ್ರು. ಕೆಲವೊಂದು ಕಡೆಗಳಲ್ಲಿ ರಸ್ತೆಗಳ ಸಮಸ್ಯೆ ಉಂಟಾಗಿದ್ದು ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳು ಬೇಗನೆ ಸರಿಪಡಿಸಬೇಕು. ಕಬ್ಬು ಸಾಗಿಸಲು ತುಂಬಾನೇ ತೊಂದರೆ ಉಂಟಾಗುತ್ತೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ರಸ್ತೆಗಳ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದ್ರು. ತಮ್ಮ ಉಳಿದ ಜಮೀನಲ್ಲಿ ವಿವಿಧ ಬಗೆಯ ತೋಟಗಾರಿಕೆಯ ಬೆಳೆ ಬೆಳೆದಿದ್ದು ಒಳ್ಳೆಯ ಬೆಲೆಗಾಗಿ ಕಾಯ್ತಾ ಇದ್ದೀವಿ. ನಮಗೆ ಕಬ್ಬಿನ ಬೆಲೆ ಒಳ್ಳೆ ರೀತಿಯಲ್ಲಿ ನೀಡಿದ್ರೆ ಉಳಿದ ಜಮೀನಿನ ಎಲ್ಲ ಹೊಲದಲ್ಲಿ ಕಬ್ಬನ್ನ ಬೆಳೆಸ್ತೀವಿ ಅಂತ ಹೇಳಿದ್ರು. ವರದಿಗಾರರು ಶಾನುಲಾ ಎಂ, ಬೈಲಹೊಂಗಲ.